ಮತ್ತೆ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಲೊಕೇಟ್ ಆಗಿರೋದು ಕೆಂಗೇರಿ ಹತ್ರ. ಸೊ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ನಿಮ್ಗೆ 2 ರಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಕಾಲೇಜು ಲೊಕೇಟ್ ಆಗಿದೆ. BGS ಹೆಲ್ತ್ ಅಂಡ್ ಎಜುಕೇಶನ್ ಸಿಟಿ ಅಂತ ಹೇಳಿ ಒಂದು ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಅಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ನೀವೇನಾದ್ರೂ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಸೊ ಕೆಂಗೇರಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರೆ ಈ ಕಾಲೇಜ್ಗೆ 2 ರಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ನಿಮ್ಗೆ ಏನಪ್ಪಾ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಅಂದ್ರೆ ಕಾಲೇಜಿಂದನೂ ಅಷ್ಟೇ ತುಂಬಾ ಕಡೆ ಬಸ್ ಫೆಸಿಲಿಟಿ ಬಿಟ್ಟಿದ್ದಾರೆ, ಕೆಲವು ರೂಟ್ಸ್ ನೆಲ್ಲ ಆಪರೇಟ್ ಮಾಡ್ತಿದ್ದಾರೆ. ಸೊ ನೀವು ಆ ಬಸ್ಸಸ್ ರೂಟ್ಸ್ ನಲ್ಲೂ ನೀವು ಟ್ರಾವೆಲ್ ಮಾಡ್ಬೋದು. ಇದು ಕನ್ವಿನಿಯೆಂಟ್ ಆಗಿರುತ್ತೆ. ಸೊ BMTC ಮತ್ತೆ ಮೆಟ್ರೋನ ಡಿಪೆಂಡ್ ಆಗದೆ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಡಿಪೆಂಡ್ ಆಗ್ಬೋದು. ಇಲ್ಲ ನನಗೆ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಬೇಡ ಅಂತ ಹೇಳಿದ್ರೆ ನಿಮ್ ಮೆಟ್ರೋ ಈಸಿಯಾಗಿ ನೀವು ಬೆಂಗಳೂರಿಂದ ಎಲ್ಲೇ ಓಡಾಡಿದ್ರು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹೇಳ್ಕೊಂಡ್ರೆ ಅಲ್ಲಿಂದ ನೀವು ಈಸಿಯಾಗಿ ರೀಚ್ ಆಗ್ಬೋದು. ಇಲ್ಲಿಗೆ ಯಾವ ತರ ರೀಚ್ ಆಗ್ತೀರಿ ಅಂದ್ರೆ 2 ಕಿಲೋಮೀಟರ್ ಇಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಸೊ ನಿಮ್ಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಹೇಳಿ ಕಾಲೇಜಿಂದ ಏನ್ ಮಾಡಿದ್ದಾರೆ ಅಂದ್ರೆ ಶಟಲ್ ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ ನಿಯರ್ ಇಂದ ನಿಮ್ಗೆ ಕಾಲೇಜ್ ತನಕ ಮಾರ್ನಿಂಗು ಮತ್ತೆ ಈವ್ನಿಂಗು 2 ಟೈಮ್ಸ್ ನಿಮ್ಗೆ ಪಿಕಪ್ ಡ್ರಾಪ್ ಇರುತ್ತೆ. ಅದು ಫ್ರೀ ಫೆಸಿಲಿಟಿ ಇರುತ್ತೆ. ಅದು ಯಾವ ಸ್ಟೂಡೆಂಟ್ ಬೇಕಾದ್ರೂ SJB ಯಾರ್ಯಾರು ಹೋಗ್ತಾರೋ ಅವರೆಲ್ಲ ಬೇಕಾದ್ರೂ ಆ ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಬಹುದು. ಇಲ್ಲ ನನಗೆ ಸ್ಪೆಸಿಫಿಕ್ ರೂಟ್ ಬೇಕು ಅಂದಾಗ ನೀವು ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ತಗೋಬೇಕು. ಅಪ್ರಾಕ್ಸಿಮೇಟ್ಲಿ 25 ರಿಂದ 35 ಸಾವಿರ ತನಕ ಆಗ್ಬೋದು. ಸೊ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್ ಮೇಲೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗುತ್ತೆ. ಈ ಕಾಲೇಜು ಸ್ಟಾರ್ಟ್ ಆಗಿರೋದು 2001ರಲ್ಲಿ. ಸೊ ಇದು BGS ಗ್ರೂಪ್ ಅಂಡರಲ್ಲಿ ಅಂದ್ರೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವರ ಗ್ರೂಪ್ಸ್ ಅಂಡರಲ್ಲಿ ಬರುತ್ತೆ. ಸೊ ಆದಿಚುಂಚನಗಿರಿ ಮಠದ ಗ್ರೂಪ್ಸ್ ಅಲ್ಲಿ. ಸೊ ಇದು ಒಂಥರ ಫೇಮಸ್ ಕಾಲೇಜು, ಈಗ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ. ಸೊ ಈಗ ಇವರು BGS ಗ್ರೂಪ್ ಅಲ್ಲಿ 5 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆಲ್ರೆಡಿ ನಾನು BGS ಗ್ರೂಪ್ ಅಲ್ಲಿ ಯಾವ್ದಾವ್ದು ಕಾಲೇಜ್ ಇದೆ ಅಂತ ಆಲ್ರೆಡಿ ಲಿಸ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಬಂದು SJCIT ಚಿಕ್ಕಬಳ್ಳಾಪುರದಲ್ಲಿದೆ, SJBIT ಹಿಂಗೇರಿ, ಈಗ BGS CET ಅಂತೇಳಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದು ಮಾಡಿದ್ದಾರೆ. ನೆಕ್ಸ್ಟ್ ನಮಗೆ BGS ಯೂನಿವರ್ಸಿಟಿ ಅಂತೇಳಿ ಬೆಳಂದೂರು ಕ್ರಾಸ್ ಅಲ್ಲಿ ಇದೆ. ಸೊ ಬೆಳ್ಳೂರು ಕ್ರಾಸ್ ಅಲ್ಲಿ ನಾಗಮಂಗಲ ಡಿಸ್ಟಿಕ್ ಅಲ್ಲಿ. ಸೊ ನೀವು ಹಾಸನ ರೋಡ್ ಅಲ್ಲಿ ಇದೆ. ಇನ್ನೊಂದು ಚಿಕ್ಕಮಂಗ್ಳೂರಲ್ಲಿ AIT ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಇನ್ನೊಂದು ಕಾಲೇಜ್ ಇದೆ. ಟೋಟಲ್ ಆಗಿ 5 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಸೊ ಈ ಕಾಲೇಜಸ್ ಅಲ್ಲಿ ಈ 5ರಲ್ಲೂ ಕಂಪೇರ್ ಮಾಡ್ಕೊಂಡ್ರೆ ಈಗ ಮೋಸ್ಟ್ ಕಾಂಪಿಟೇಟಿವ್ ಆಗಿ ಟಾಪ್ 1 ಲಿಸ್ಟ್ ಅಲ್ಲಿ ಅಂತಾನೆ ಕನ್ಸಿಡರ್ ಮಾಡ್ಕೊಬಹುದು. ಸೊ SJBIT ಒಂದು ಟಾಪ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೊ ಈ ಕಾಲೇಜು ಇದು ಮೇಜರ್ ಇಶ್ಯೂ, ಇದು ಮೇಜರ್ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು. ಇದು BGS ಗ್ರೂಪ್ ಅವ್ರದ್ದು ಮೆಟ್ರೋ ಫೆಸಿಲಿಟಿ ಇದೆ. ಸೊ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಸೊ ಯಾವ್ಯಾವ ಕೋರ್ಸ್ ನ ಆಫರ್ ಮಾಡ್ತಾರಪ್ಪ ಈ ಕಾಲೇಜಲ್ಲಿ ಅಂದ್ರೆ ಸೊ ತುಂಬಾ ಫ್ಯಾನ್ಸಿಯಾಗಿ ಏನೇನೋ ಕೋರ್ಸ್ ಸ್ಟಾರ್ಟ್ ಮಾಡಿಲ್ಲ, ತುಂಬಾ ಲಿಮಿಟೆಡ್ ಕೋರ್ಸಸ್ ನ ಮೇಂಟೈನ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಇದೆ, AML ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ. ಸೊ ನಾನು ತುಂಬಾ ಸರಿ ಹೇಳ್ತಿದ್ದೀನಿ, ತುಂಬಾ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿಗೋದಿಲ್ಲ. ಕೆಲವೇ ಕಾಲೇಜುಗಳಲ್ಲಿ ಮಾತ್ರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನ ಮಾಡ್ತಿದ್ದಾರೆ. ಈಗ ಮೋಸ್ಟ್ ಡಿಮ್ಯಾಂಡಿಂಗ್ ಬ್ರಾಂಚ್ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಬ್ರಾಂಚ್ ಇದೆ. ಸೊ ಇಲ್ಲಿರೋದು ಕೆಲವೇ ಬ್ರಾಂಚ್ ಆದ್ರೂ ಮೋಸ್ಟ್ ಎಫೆಕ್ಟಿವ್, ಮೋಸ್ಟ್ ಡಿಮ್ಯಾಂಡೆಡ್. ಸೊ KCET ಅಲ್ಲಿ ನೀವೇನಾದ್ರೂ IT ಬ್ರಾಂಚಸ್ ಹೋಗ್ತೀವಿ ಅಂದ್ರೆ ಸೊ ನಿಮ್ದೇನಾದ್ರೂ ಜನರಲ್ ಮೆರಿಟ್ ಆದ್ರೆ ವಿತಿನ್ 20-25,000 ರ್ಯಾಂಕ್ ಒಳಗಡೆ ಇದ್ರೆ ಮಾತ್ರ ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ಬೇರೆ ಕ್ಯಾಟಗರಿ ಆದ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ರು ನಡೆಯುತ್ತೆ. ಸೊ ಜನರಲ್ ಆಗಿ ಯಾರೇ ಆದ್ರೂ ಒಂದು ಕಾಲೇಜ್ ಬಗ್ಗೆ ರ್ಯಾಂಕಿಂಗ್ ಅಲ್ಲಿ ಮಾತಾಡಿದಾಗ ಜನರಲ್ ಮೆರಿಟ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾತಾಡ್ತೀವಿ. ಸೊ ಜನರಲ್ ಮೆರಿಟ್ ರೆಫರೆನ್ಸ್ ಆಗಿ ತಗೊಂಡಾಗ ಈ ಕಾಲೇಜಲ್ಲಿ ನಿಮ್ಗೆ 25,000 ಒಳಗಡೆ ಇದ್ರೆ IT ಬ್ರಾಂಚಸ್ ಸಿಗುತ್ತೆ. ಸೊ IT ಬ್ರಾಂಚಸ್ಗೆ ಸ್ವಲ್ಪ ಫ್ಲೆಕ್ಸಿಬಲ್ ರ್ಯಾಂಕಿಂಗ್ ಇದ್ರೆ ಸಿಗುತ್ತೆ. ಸೊ ಏನಪ್ಪ ವಿಶೇಷ ಈ ಕಾಲೇಜಲ್ಲಿ ಅಂದ್ರೆ ಈ ಕಾಲೇಜ್ ಸರೌಂಡಿಂಗ್ ಅಲ್ಲಿ RV ಕಾಲೇಜ್ ಬರುತ್ತೆ, PS ಯೂನಿವರ್ಸಿಟಿ ಬರುತ್ತೆ. ಸೊ ಈ ಕಡೆ BMS ಕಾಲೇಜ್ ಇದೆ. ಎಲ್ಲಾ ಕಾಲೇಜಸ್ ಒಂದು ಕಾಂಪಿಟೇಟಿವ್ ಏರಿಯಾದಲ್ಲಿ ಕಾಲೇಜ್ ಲೊಕೇಟ್ ಆಗಿ RNSIT ಬರುತ್ತೆ. ಇಷ್ಟೊಂದೆಲ್ಲ ಕಾಂಪಿಟೇಷನ್ ಜೊತೆ ಈ ಕಾಲೇಜು ನಿಮಗೆ ಕಾಂಪಿಟೇಟಿವ್ ಆಗಿದೆ ಅಂದ್ರೆ ಸೊ ಕ್ವಾಲಿಟಿ ಆಫ್ ಎಜುಕೇಶನ್ ಚೆನ್ನಾಗಿದ್ರೆ ಮಾತ್ರ ಯಾವುದೇ ಕಾಲೇಜ್ ಆದ್ರೂ ವಿತ್ ಸ್ಟ್ಯಾಂಡ್ ಆಗಕ್ಕಾಗುತ್ತೆ. ಸೊ ಈ ಕಾಲೇಜು ವಿತ್ ಸ್ಟ್ಯಾಂಡ್ ಆಗ್ತಾ ಇದೆ ಇಷ್ಟೊಂದು ಕಾಂಪಿಟೇಷನ್ ಅಲ್ಲೂ ಅಂದ್ರೆ ಕ್ವಾಲಿಟಿ ಇದ್ರೇನೆ ಆಗೋದು. ಸೊ ಏನಕ್ಕೆ ಮೇಜರ್ ಕಾಲೇಜಿನ ನಾವು ಯಾವುದೇ ಕಾಲೇಜಿನ ಯಾವಾಗ ಕ್ವಾಲಿಟಿ ಇದೆ ಅಂದ್ರೆ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಕ್ವಾಲಿಟಿನ ನಾವು ಅಳಿಯಕ್ಕಾಗೋದು. ಯಾವುದೇ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಕೊಡ್ತಿಲ್ಲ ಅನ್ನೋದ್ರ ಮೇಲೆ ಆಗುತ್ತೆ. ಸೊ ಈ ಕಾಲೇಜಲ್ಲೂ ಅಷ್ಟೇ 25 ಅಲ್ಲಿ ಒಂದು ಅರೌಂಡ್ 50 lakhs ಹೈಯೆಸ್ಟ್ ಪ್ಯಾಕೇಜ್ ರೀಚ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈ 26 ಅಲ್ಲಿ ಯಾವ ಕಾಲೇಜಲ್ಲೂ ಅಂತ ಪ್ಲೇಸ್ಮೆಂಟ್ಸ್ ಆಗಿಲ್ಲ. ನಿಮ್ಗೆ 4 to 5 lakhs ಅವರೇಜ್ ಪ್ಯಾಕೇಜ್ ಸಿಗುತ್ತೆ ಅಂತೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ IT ಬ್ರಾಂಚಸ್ ಸೇರ್ಕೊಂಡ್ರೆ 4 to 5 lakhs ಪ್ಲೇಸ್ಮೆಂಟ್ಗೆ ಮೋಸ ಇರೋದಿಲ್ಲ ಈ ಕಾಲೇಜಿಗೆ. ಸೊ ಅದನ್ನ ನೀವು ಪಾಯಿಂಟ್ ಅಲ್ಲಿ ಇಟ್ಕೊಂಡು ನೀವು ಖಂಡಿತ ಈ ಕಾಲೇಜ್ಗೆ ಪ್ಲೇಸ್ಮೆಂಟ್ ವಿಷಯದಲ್ಲಿ ಸೇರ್ಬೋದು. ಕಂಪ್ಯಾರಿಟಿವ್ಲಿ ಈ ಏರಿಯಾದಲ್ಲಿ ಇದು ಒಂದು ಒಳ್ಳೆ ಕಾಲೇಜ್. ಸೊ ನಿಮಗೆ
ಈ ಒಂದು BGS ಅಂಡರ್ ಅಲ್ಲಿ ಓದ್ಬೇಕು, ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ಮೆಂಟ್ಸ್ ಬೇಕು, ಕಾಂಪಿಟೇಟಿವ್ ಕಾಲೇಜಲ್ಲಿ ಓದ್ಬೇಕು ಅಂದ್ರೆ SJBIT ಒಂದು ಒಳ್ಳೆ ಆಪ್ಷನ್ ಆಗಿದೆ. ಹಾಸ್ಟೆಲ್ ವಿಷಯಕ್ಕೆ ಬಂದಾಗ, ಸೊ SJBIT ಕ್ಯಾಂಪಸ್ ಅಲ್ಲೇ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ ಇದೆ. ಸೊ ಹಾಸ್ಟೆಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ ಆಲ್ರೆಡಿ ಬೆಂಗಳೂರಲ್ಲಿ ಹೇಳಿದಾಗೆ 80,000 ರಿಂದ 1,20,000 ಒಳಗಡೆ ನಿಮ್ಗೆ ಯಾವುದೇ ಕಾಲೇಜ್ ಹಾಸ್ಟೆಲ್ ಹೋದ್ರೂ ಅಷ್ಟೇ ಫೀಸ್ ಆಗುತ್ತೆ. ಸೊ ಈ ಕಾಲೇಜಲ್ಲೂ ಅದೇ ಫೀಸ್ ಸ್ಟ್ರಕ್ಚರು ಆಗ್ಬೋದು. ಸೊ ನಿಮ್ಗೆ ಏನಾದರೂ ಕಾಲೇಜ್ ಹಾಸ್ಟೆಲ್ ಕಾಸ್ಟ್ಲಿ ಅನ್ಸಿದ್ರೆ, ಸೊ ನೀವು ಬೇಕಾದ್ರೆ ಸರೌಂಡಿಂಗ್ ಅಲ್ಲಿ ತುಂಬಾ PGs ಇದೆ ಕೆಂಗೇರಿ ಏರಿಯಾದಲ್ಲಿ, ಅಲ್ಲಿಗೆ ಸೇರ್ಬೋದು. ಇಲ್ಲ ತುಂಬಾ ಕಮ್ಯುನಿಟಿ ಹಾಸ್ಟೆಲ್ಗಳಿದೆ, ನೀವು ಯಾವ್ದಾದ್ರು ಕ್ಯಾಟಗರಿಗೆ ಬಂದ್ರೆ ಕ್ಯಾಟಗರಿ ಹಾಸ್ಟೆಲ್ಗಳು ಕೆಂಗೇರಿಯಲ್ಲಿ ತುಂಬಾ ಇದೆ. ಜೊತೆಗೆ ಗೌರ್ಮೆಂಟ್ ಹಾಸ್ಟೆಲ್ ಇದೆ ಕೆಂಗೇರಿಯಲ್ಲಿ. ಸೊ ಇದನ್ನು ನೀವು ಆಪ್ಷನ್ ಆಗಿ ಇಟ್ಕೊಂಡ್ರೆ ಹಾಸ್ಟೆಲ್ ಫೆಸಿಲಿಟಿಗೆ ಈ ಕಾಲೇಜು ಒಂದು ಒಳ್ಳೆ ಬೆಸ್ಟ್ ಆಪ್ಷನ್. ಸೊ ನೀವು ಕಡಿಮೆ ಕಾಸ್ಟಲ್ಲಿ ಹಾಸ್ಟೆಲಲ್ಲಿ ಸ್ಟೇ ಮಾಡಿ ಬೆಂಗಳೂರಲ್ಲೂ ಓದ್ಬೋದು. ಸೊ ಇದು ಒಂದು ಕೆಂಗೇರಿ ಆಗಿರೋದ್ರಿಂದ ಕನೆಕ್ಟಿವಿಟಿ ಎಜುಕೇಶನ್ ಹಬ್ ಥರ ಆಗ್ತಾ ಇದೆ. ಸೊ ಅದರಿಂದ ನಿಮ್ಗೆ ಈಸಿಯಾಗಿ ಹಾಸ್ಟೆಲ್ ಸಿಗುತ್ತೆ. ಯಾವುದೇ ಗೌರ್ಮೆಂಟ್ ಆದರೂ ಸರಿ, ಇಲ್ಲ ಅಂದರೆ ಕಮ್ಯುನಿಟಿ ಹಾಸ್ಟೆಲ್ ಆದರೂ ಸರಿ, ಇಲ್ಲ ಕಾಲೇಜ್ ಹಾಸ್ಟೆಲ್ ಆದರೂ ಸರಿ, ನಿಮ್ಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ನೀವೇನಾದರೂ ಔಟ್ಸೈಡಿಂದ ಬಂದರೆ ಹಾಸ್ಟೆಲ್ಗಳಲ್ಲಿ ಇರೋದಕ್ಕೆ ಟ್ರೈ ಮಾಡಿ PGಸ್ಗಿಂತ. ಸೊ ಹಾಸ್ಟೆಲಲ್ಲಿ ಒಂದು ಸೆಕ್ಯೂರ್ ಎನ್ವಿರಾನ್ಮೆಂಟ್ ಇರುತ್ತೆ ಕಂಪೇರ್ ಟು ದ PG. ಸೊ ಅದರಿಂದ ನಿಮಗೆ ಒಳ್ಳೆ ನೆಟ್ವರ್ಕಿಂಗ್ ಬೆಳೆಯುತ್ತೆ. ಬೇರೆ ಬೇರೆ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ನೆಟ್ವರ್ಕಿಂಗ್ ಸಿಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಕಮ್ಯುನಿಟಿ ಹಾಸ್ಟೆಲ್ ಅಥವಾ ಗೌರ್ಮೆಂಟ್ ಹಾಸ್ಟೆಲ್ ಏನಾದರೂ ಸೇರ್ತಾ ಇದ್ರೆ, ಅಲ್ಲಿ ಒಂದು ಬೇರೆ ಬೇರೆ ಕಾಲೇಜಲ್ಲಿ ಏನೇನು ನಡೀತಾ ಇದೆ ಆಕ್ಟಿವಿಟೀಸು, ಬೇರೆ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇರೋದ್ರಿಂದ ನಿಮ್ಗೊಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಸೊ ನೀವು ಕಾಲೇಜ್ ಹಾಸ್ಟೆಲಲ್ಲೇ ಸೇರ್ತೀವಿ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸ್ಬೋದು ಕಂಪೇರ್ ಟು ದ ಟ್ರಸ್ಟ್ ಹಾಸ್ಟೆಲ್ಗಳು ಮತ್ತೆ ಗೌರ್ಮೆಂಟ್ ಹಾಸ್ಟೆಲ್ಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಆಗ್ಬೋದು. ಸೊ ಇಲ್ಲಿ ನೀವು ಆರಾಮಾಗಿ ಸೇರೋಬಹುದು. ಸೊ ತೊಂದರೆ. ಸೊ ನೆಕ್ಸ್ಟ್ ಬಂದು ಏನಪ್ಪಾ ಈ ಕಾಲೇಜಿಗೆ ಸೇರಿದ್ರೆ ಅಡ್ವಾಂಟೇಜಸ್ ಅಂದ್ರೆ, ಇದು ಒಳ್ಳೆ ಮೆಟ್ರೋ ಕನೆಕ್ಟಿವಿಟಿ ಇದೆ, ಪ್ಯಾಕೇಜಸ್ ಚೆನ್ನಾಗಿದೆ. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು, ಜೊತೆಗೆ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ. ಒಂದು ಕ್ಯಾಂಪಸ್ ಬಂದು ನಿಮಗೆ 10 ರಿಂದ 15 ಎಕರೆ ಕ್ಯಾಂಪಸ್ ಇದೆ. ಸೊ ಕ್ಯಾಂಪಸ್ಸು ಚೆನ್ನಾಗಿದೆ, ಒಂದು ಗ್ರೀನ್ರಿ ಕ್ಯಾಂಪಸ್ಸು. ಸೊ ಒಂದು ಬೆಂಗಳೂರಲ್ಲಿ ಲೊಕೇಟ್ ಆಗಿರೋದು. ಸೊ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. 2001ರಲ್ಲಿ ಸ್ಟಾರ್ಟ್ ಆಗಿರೋ ಕಾಲೇಜು. ಜೊತೆಗೆ ಇದು ಆಟೋನಮಸ್ ಕಾಲೇಜು. ಆಟೋನಮಸ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಒಳ್ಳೆ ರ್ಯಾಂಕಿಂಗ್ ಸ್ಕೋರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕರಿಕ್ಯುಲಮ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಇವರೇ ನಿಮಗೆ ಇಂಡಸ್ಟ್ರಿ ರಿಲೆವೆಂಟು ಕರಿಕ್ಯುಲಮ್ನೆಲ್ಲ ಫಿಕ್ಸ್ ಮಾಡಿರ್ತಾರೆ. ಸೊ ಎಲ್ಲ ಥರನೂ ಒಂದು ಸ್ವಲ್ಪ ಕಾಂಪಿಟೇಟಿವ್ ಆಗಿ ನೀವು ಪ್ರಿಪೇರ್ ಆಗ್ಬೋದು. ಯಾಕಂದರೆ ಈಗ ತುಂಬ ಕಾಂಪಿಟೇಟಿವ್ ವರ್ಲ್ಡು. ಸೊ ತುಂಬ ಜಾಬ್ಸು ತುಂಬ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ನೀವು ರೀಸೆಂಟ್ ಸ್ಕಿಲ್ಸ್ನ ಕಲ್ತ್ಕೊಂಡು ಹೋಗ್ಬೇಕು, ರೀಸೆಂಟ್ ಸಾಫ್ಟ್ವೇರ್ಸ್ ಕಲ್ತ್ಕೊಂಡು ಹೋಗ್ಬೇಕು. ಸೊ ಇವ್ರು ಆಟೋನಮಸ್ಸು ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳು ಏನು ಮಾಡ್ತಾರೆ ಅಂದರೆ, ಆದಷ್ಟು ಬೇಗ ಅಪ್ಡೇಟೆಡ್ ಸಿಲೆಬಸ್ ಮಾಡ್ತಾರೆ. ಸೊ ಬೇರೆ ದೊಡ್ಡ ಯೂನಿವರ್ಸಿಟೀಸ್ ಆದರೆ ಸ್ವಲ್ಪ ಟೈಮ್ ತೊಗೊತಾರೆ, 3 years 4 years ಚೇಂಜ್ ಮಾಡೋದಕ್ಕೆ. ಇವರು ಫ್ಲೆಕ್ಸಿಬಲ್ ಆಗಿ 2 years 1 yearsಗೆಲ್ಲ ಚೇಂಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡಿಕೊಂಡು ನೀವು ನೋಡ್ಬೋದು. ಇದೊಂದು ಆಟೋನಮಸ್ ಕಾಲೇಜು, ಅದು ಒಂದು ಅಡ್ವಾಂಟೇಜು. ಏನಪ್ಪ ರೀಸನು ಈ ಕಾಲೇಜಿಗೆ ಸೇರಬಾರ್ದು ಅಂತ ಏನಾದರೂ ಇದೆಯಾ ಅಂದರೆ, ಸೊ ಮೇನ್ ರೀಸನು ಈ ಕಾಲೇಜಲ್ಲಿ ಸ್ವಲ್ಪ ವೆರಿ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ನಿಮ್ಗೆ ಏನಾದ್ರು ತುಂಬ ಫ್ಲೆಕ್ಸಿಬಿಲಿಟಿ ಬೇಕು ಅಂದರೆ ಈ ಕಾಲೇಜಲ್ಲಿ ಸಿಗೋದಿಲ್ಲ. ಅಟೆಂಡೆನ್ಸ್ ವೈಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಜೊತೆಗೆ ಸೊ ನಿಮಗೆ RV BMS ರೇಂಜ್ ಕಾಲೇಜ್ ಬೇಕು, ಟಾಪ್ ಟೈರ್ 1 ಕಾಲೇಜ್ ಬೇಕು ಅಂದರೆ ಇದು ಟಾಪ್ ಟೈರ್ 1 ಬರಲ್ಲ, ಟಾಪ್ ಟೈರ್ 2 ಬರುತ್ತೆ. ಸೊ ನಿಮ್ದು ಏನಾದರೂ ಆ ಎಕ್ಸ್ಪೆಕ್ಟೇಷನ್, ನಿಮ್ಗೆ RVಯಲ್ಲಿ ನನಗೆ ಇಷ್ಟು ಲಕ್ಷ ಪ್ಯಾಕೇಜ್ ಬರುತ್ತೆ ಅಂದರೆ ಈ ಕಾಲೇಜಲ್ಲಿ ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಆ ರೇಂಜಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಸಿಗೋದಿಲ್ಲ. ಆ ಎಲ್ಲ ರೀಸನ್ಗೂ ನಿಮಗೆ ಬೇಡ ಅಂದರೆ ಈ ಕಾಲೇಜ್ನ ಅವಾಯ್ಡ್ ಮಾಡ್ಬೋದು. ಜೊತೆಗೆ ಇದು ನೀವೇನಾದರೂ ಮೆಟ್ರೋ ಅಥವಾ ಇಲ್ಲಾಂದರೆ ಕಂಜೆಷನ್ ಟ್ರಾಫಿಕ್ ಇಂದ ಕೂಡಿರೋ ಕೆಂಗೇರಿ ಅಂದರೆ ಟ್ರಾಫಿಕ್ ವಿಪರೀತ ಟ್ರಾಫಿಕ್ ಇದೆ. ಸೊ ನನಗೆ ಟ್ರಾಫಿಕ್ ಜಂಜಾಟ ಬೇಡ ಅಂದರೆ ಈ ಕಾಲೇಜ್ನು ಅವಾಯ್ಡ್ ಮಾಡೋ ಅವಕಾಶ ನಿಮಗಿದೆ. ಸೊ ಇದೆಲ್ಲ ಬಿಟ್ಟರೆ ಮೇಜರ್ ಎಲ್ಲ ವೆರಿ ಗುಡ್ ಕಾಲೇಜು, ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ, ಕ್ಯಾಂಪಸ್ ತುಂಬ ಚೆನ್ನಾಗಿದೆ. ಸೊ ಒಂದು BGS ಗ್ರೂಪಲ್ಲಿ ರನ್ ಆಗ್ತಿರೋ ಕಾಲೇಜು. ಸೊ ಕಂಪ್ಯಾರಿಟಿವ್ಲಿ ಸ್ವಲ್ಪ ಡಿಸಿಪ್ಲಿನ್ ಕಾಲೇಜು. ಸೊ ಬೆಂಗಳೂರಲ್ಲಿ ತುಂಬ ಎಥಿಕ್ಸಲ್ಲಿ ರನ್ ಆಗೋಂಥ ಕಾಲೇಜು. ಸೊ ನಿಮ್ಗೆ ಒಳ್ಳೆ ಪ್ಯಾಕೇಜು, ಒಂದು ಒಳ್ಳೆ ಎಜುಕೇಷನ್ ಎನ್ವಿರಾನ್ಮೆಂಟು. ಸೊ ಬೇಕು ಅಂದರೆ ಈ ಕಾಲೇಜ್ನ ಆರಾಮಾಗಿ ಚೂಸ್ ಮಾಡ್ಕೊಬೋದು. ಸೊ ತುಂಬ ಸ್ಟ್ರಿಕ್ಟ್ ಕಾಲೇಜ್ ಬೇಡ, ನಂಗೆ ತುಂಬ ಫ್ಲೆಕ್ಸಿಬಲ್ ಬೇಕು ಅಂತ ಹೇಳಿದ್ರೆ ಈ ಕಾಲೇಜಿನ, ಜೊತೆಗೆ ಹೈಯೆಸ್ಟ್ ಪ್ಯಾಕೇಜ್ ಬೇಕು ಅಂದರೆ ಈ ಕಾಲೇಜ್ನ ಅವಾಯ್ಡ್ ಮಾಡ್ಬೋದು. ಸೊ ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಸೊ ಇದು 2001ರಲ್ಲಿ ಸ್ಟಾರ್ಟ್ ಆಗಿರೋದು, ಅರೌಂಡ್ 25 years ಕಾಲೇಜು. ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡ್ಕೊಂಡಿರೋ ಆಟೋನಮಸ್ ಇಂಜಿನಿಯರಿಂಗ್ ಕಾಲೇಜು BGS ಅಂಡರಲ್ಲಿ ರನ್ ಆಗ್ತಾ ಇದೆ. ಸೊ ನಿಮಗೆ ಒಂದು ಟ್ರಸ್ಟೆಡ್ ಬೆಂಗಳೂರಲ್ಲಿರೋ ಒಂದು ಟಾಪ್ ಕಾಲೇಜುಗಳಲ್ಲಿ ಇದು ಒಂದಾಗಿದೆ. ಸೊ ರೀಸೆಂಟ್ ಇಯರಲ್ಲಿ ತುಂಬ ಹೆಸರು ಮಾಡ್ತಾ ಇದೆ. ಸೊ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ನೀವು ಮ್ಯಾನೇಜ್ಮೆಂಟಲ್ಲಿ ಸೇರ್ತೀವಿ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ 3 to 4 lakhs ಮಿನಿಮಮ್ ನೀವು ಪೇ ಮಾಡಬೇಕಾಗುತ್ತೆ. ಅದೇ CETಯಲ್ಲಿ ಹೋದರೆ 1,20,000ಕ್ಕೆ ನಿಮ್ಮ ಸೀಟ್ ಸಿಗುತ್ತೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಬೇರೆ ಕೋರ್ ಬ್ರಾಂಚಸ್ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಮ್ಯಾನೇಜ್ಮೆಂಟಲ್ಲಿ ನೀವೇನಾದರೂ ಸೀಟ್ ಬೇಕು ಅಂದರೆ ಡೈರೆಕ್ಟಾಗಿ ಹೋಗಿ ಕಾಲೇಜ್ ಮ್ಯಾನೇಜ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಕಡಿಮೆ, ನೀವು ಎಷ್ಟು ಫ್ಯಾಕಲ್ಟಿ ಜೊತೆ ಅಲ್ಲ ಅಲ್ಲಿ ಕಮಿಟಿ ಜೊತೆ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದ್ರೆ
ಅವರೇ ಫೀಸ್ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ. ಸೊ ತೊಂದರೆ ಇಲ್ಲ, ಈಗ ತುಂಬಾ ಕಾಲೇಜಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಜಾಸ್ತಿ ಮಾಡಿದ್ದಾರೆ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಖಂಡಿತ ಸೀಟ್ ಸಿಗುತ್ತೆ. ಯೋಚನೆ ಮಾಡಿಕೊಂಡು ಸೇರಿ. ಸೊ ಇನ್ನೂ ಏನಾದರೂ ಮಾಹಿತಿ ನಾನು ಮಿಸ್ ಮಾಡಿದರೆ ತಿಳಿಸಿ, ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಾಲೇಜ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.